ನಿಟ್ಟಿನಲ್ಲಿ ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಬಂದಿರತಕ್ಕಂಥವರು ಪಾಲ್ಗೊಂಡಿರುವ ಈ ಕಾರ್ಯಕ್ರಮ. ದ್ಯಾವಪ್ಪನಕೆರೆಯ ಬಳಿ ಮಿನಿ ಡ್ಯಾಂ ನಿರ್ಮಾಣಕ್ಕಾಗಿ ಒತ್ತಾಯಿಸಿ ಬೃಹತ್ ಬೈಕ್ ರ್ಯಾಲಿ ಹಾಗೂ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಈ ಪ್ರತಿಭಟನೆಗೆ ಮನವಿ ಸ್ವೀಕರಿಸಿ ಮಾತನಾಡಿದ ಮಾಜಿ ಶಾಸಕ ಹಾಗೂ ಹಾಲಿ ಎಚ್ಎನ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ಎಸ್ ಶಿವಶಂಕರ ರೆಡ್ಡಿಯವರು ವಾರ್ಧಸಳ್ಳಿ ಕೆರೆಗೆ ಪೈಪ್ಲೈನ್ ಹಾಕಲು ಬಿಡುವುದಿಲ್ಲ ಎಂದು ಹಾಲಿ ಶಾಸಕರಿಗೆ ಸವಾಲ್ ಹಾಕಿದ ಮಾಜಿ ಶಾಸಕ ಎನ್ಎಸ್ ಶಿವಶಂಕರ ರೆಡ್ಡಿಯವರು ಗೌರಿಬಿದನೂರು ನಗರಕ್ಕೆ ಕುಡಿಯುವ ನೀರು ಬೇಕು, ಆದರೆ ರೈತರಿಗೆ ಮೋಸ ಮಾಡುವುದು ಬೇಡ ಎಂದರು. ನನಗೆ ಕೃಪಾ ಪೋಷಿತ ನಾಟಕ ಮಂಡಳಿ ಎಂದು ಮಾತನಾಡಿದ್ದಾರೆ. ಇವರನ್ನು ಸೋಲಾರ್ ಕಬ್ಜಾ ಮಾಡಿರುವ ಮಂಡಳಿ ಎಂದು ಕರೆಯಲ್ಲ ಎಂದು ಎನ್ಎಸ್ ಶಿವಶಂಕರ ರೆಡ್ಡಿಯವರು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಕೇಶವರೆಡ್ಡಿ, ಪ್ರಕಾಶ್ ರೆಡ್ಡಿ, ಹನುಮಂತರೆಡ್ಡಿ, ರವಿಚಂದ್ರ ರೆಡ್ಡಿ, ಕರವೇ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬಾಬು, ಕರವೇ ತಾಲೂಕು ಅಧ್ಯಕ್ಷರಾದ ಜಿಎಲ್ ಅಶ್ವಥ್ ನಾರಾಯಣ, ಪ್ರಧಾನ ಕಾರ್ಯದರ್ಶಿಯಾದ ಪ್ರಭಾಕರ್, ಹರ್ಷವರ್ಧನ್ ರೆಡ್ಡಿ, ಆನಂದ್ ರೆಡ್ಡಿ, ಮಧುಸೂದನ್ ಇನ್ನು ಮುಂತಾದವರು ಭಾಗಿಯಾಗಿದ್ದರು. ಯಾಕೆ ಬರ್ತಿಲ್ಲ ಅಂದ್ರೆ ಸಮರ್ಪಕವಾಗಿ ವೈಜ್ಞಾನಿಕವಾಗಿ ಏನು ನೋಟ್ ಮಾಡ್ಕೋಬೇಕಂತ ನಾವೇ ಅವ್ರಿಗೆ ಅನುವು ಮಾಡ್ಕೋಬೇಕಂತ ಶಕ್ತಿ ಬಂದಿದೆ. ಯಾಕಂದ್ರೆ ನೋಡಿ, ಅಧಿಕಾರಿಗಳ ವರ್ಗ ಆಗಿರ್ಬೋದು, ಜನನಾಯಕರಾಗಿರ್ಬೋದು, ಅವ್ರಿಗೆ ಸತ್ಯಾಂಶ ಆ ಒಂದು ಫೀಲ್ಡ್ ಅಲ್ಲಿ ಏನ್ ನಡೀತಾ ಇದೆ ಯಾರೋ ಒಬ್ಬರು ನೋಡುವಂತ ಉಳಿದ ಪರಿಸ್ಥಿತಿಯಲ್ಲಿ ಯಾರು ಇಲ್ಲ. ನೋಡಿ, ಈಗ ನಾವೇನ್ ಹೇಳ್ತೀವಿ ಅಂದ್ರೆ ನಮ್ದು 5 ಫೀಲ್ಡ್ ಇದೆ. ವಾರದೊಳಗೆ ಕೆರೆ ನೀರನ್ನು ನನ್ನ ಭಾಗಕ್ಕೆ ಕೊಡೋದಕ್ಕೆ ನಮಗೆ ಯಾವುದೇ ಅತ್ಯಂತವಲ್ಲ. ನಮ್ದೇನಿಲ್ಲ, ಈಗ ಕೆರೆ ಎಲ್ಲ ಅಚ್ಚುಕಟ್ಟನ್ನು ರೆಡಿ ಮಾಡಿ ಅಲ್ಲಿ ನೀರನ್ನು ಬಿಟ್ಟು ಅದು ಹೊರಡಿಸಿ ಪೈಪ್ಲೈನ್ ಹೊರಗಿ ಅದಕ್ಕೆ ನೀರು ಬಿಟ್ಟು ನಮಗೆ ಒಂದು ಸರ್ಕಾರದಿಂದ ಒಂದು ಆದೇಶವನ್ನು ಕೊಡಬೇಕು. ನಾವು ಎಷ್ಟು ನಾವು ಒಂದು ಅನುಕೂಲ ಆಗುತ್ತೆ, ನನ್ನ ಭಾಗಕ್ಕೂ ಅನುಕೂಲ ಆಗುತ್ತೆ. ಇಷ್ಟೇ ವೈಜ್ಞಾನಿಕವಾಗಿ ಅವರು ಯೋಚನೆ ಮಾಡಿ ಎಲ್ಲರೂ ನಮ್ಮವರೇ ಅಂತ ಪ್ರತಿಷ್ಠೆ ತಗೊಂಡಿದ್ದ ಮಾಡಿದ್ರೆ ಇದು ಸ್ವಲ್ಪ ಪ್ರಭಾವವಾಗಿ ಈ ಒಂದು ಸಮಸ್ಯೆ ಪರಿಶೀಲನೆ ಆಗುತ್ತೆ. ಅವರು ವೈಯಕ್ತಿಕವಾಗಿ ತಗೊಂಡ್ರೆ ಅಲ್ಲಿ ರೈತರು ಬರ್ಡನ್ ಹಾಕಿದ್ದಾರೆ, ಇಲ್ಲಿರುವಂತ ನಾಗರಿಕರು ಹಣ್ಣು ಬರುತ್ತೆ ನೀರು ಬರುತ್ತೆ ಅಂತ ತುಂಬಾ ಒಂದು ಏನೋ ಒಂದು ಪ್ರೋತ್ಸಾಹಿಸಿದ್ದಾರೆ. ದಯವಿಟ್ಟು ನಾವು ಹೇಳ್ತಿರೋದು ಈ ಒಂದು ಯೋಜನೆಯಿಂದ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿರುವಂತ ವಾರ್ಡ್ಗಳಲ್ಲಿ ಕೆರೆ ರೈತರಿಂದ ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅವರು ಮಾಡ್ತಾರೆ ಅಂತೇಳಿ ಒಂದು ವೇಳೆ ದಿನ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇವೆ ಅಂತ ಹೇಳಿ ನಮ್ಮ ಮಾಜಿ ಕೃಷಿ ಸಚಿವರು ಹಾಗೆ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಎನ್ಎಸ್ ಶಿವಶಂಕರ ರೆಡ್ಡಿ ಅವರು ನಮ್ಮ ರೈತರನ್ನ ಕುರಿತು ಮಾತಾಡಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಮನವಿಯನ್ನ ತಗೊಳ್ಳಿಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಅಖಿಲ ಕರ್ನಾಟಕ ರೈತ ಸಂಘದ ರಕ್ಷಣಾ ವೇದಿಕೆಯ ಮತ್ತು ಎಲ್ಲ ರೈತ ಪರ ಸಂಘಟನೆಗಳ ಪರವಾಗಿ ಸ್ವಾಗತವನ್ನ ರೈತ ಸಂಘದ ಒಂದು ಶಾಲುವನ್ನ ಹೊದಿಸಿ ಅವರಿಗೆ ಶಾಲು ಹೊದಿಸಿಕೊಂಡು ನಮ್ಮ ರೈತರ ಬೇಡಿಕೆಗಳನ್ನ ಮಾತಾಡಬೇಕು ಅಂತ ಹೇಳ್ಬೋದು. ಶಾಸಕರಾಗಿದ್ದಾಗ ಹಾಗೆಯೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಕೇಶವರೆಡ್ಡಿ ಅವರು ಈ ಸಭೆಗೆ ಬಂದಿದ್ದಾರೆ. ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಪ್ರಕಾಶ್ ರೆಡ್ಡಿ ಅವರು ಬಂದಿದ್ದಾರೆ. ಹಾಗೆಯೇ ನಮ್ಮ TFSMನ ಅಧ್ಯಕ್ಷರಾದಂತಹ ಮಳ್ಳೂರು ಹನುಮಂತ ರೆಡ್ಡಿ ಅವರು ಬಂದಿದ್ದಾರೆ. ಹಾಗೆ ಅನೇಕ ಮುಖಂಡರು ಬಂದಿದ್ದಾರೆ. ಹೆಸರು ಕಡೆ ಹೇಳೋಕೆ ಸಾಧ್ಯ ಕಾಲಾವಕಾಶ ಇಲ್ಲದ ಇರೋದ್ರಿಂದ ಈ ಮನವಿಯ ಪತ್ರವನ್ನ ಮಾಜಿ ಶಾಸಕರಿಗೆ ನೀಡಿ ಅವರ ಒಂದು ಮಾತನ್ನ ಆಡಬೇಕು ಅಂತ ನಾವು ಕೇಳ್ಕೊಳ್ತೀವಿ.
ಕುಮಾರಿ ಎಲ್ಲರಿಗೂ ಕುಮಾರಿಗೆ ಅಖಿಲ ಕರ್ನಾಟಕ ರೈತ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗೆ ವಾಟದಸಳ್ಳಿ ಅಮಾನಿ ಕೆರೆ ಅಚ್ಚುಕಟ್ಟುದಾರರ ಸಂಘ ಮತ್ತು ವಿವಿಧ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಕಾಲದಿಂದ ಕಾಲಕ್ಕೆ ಅನೇಕ ಕುಡಿಯುವ ನೀರಿನ ಯೋಜನೆಗಳನ್ನ ಬಂದಂತ ಅನೇಕ ಸರ್ಕಾರಗಳು ಕೂಡ ಅನುಷ್ಠಾನ ಮಾಡಿ ಒಂದು ಸರ್ಕಾರ ಅಂತೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾವೆ. ಇವತ್ತು ಪ್ರತಿ ಗ್ರಾಮದಲ್ಲೂ ನಳನೀರು ಅಂತ ಹೇಳ್ತೀವಿ, ಜಲಜೀವನ್ ಅಂತೇಳಿ ಹೆಸರಿಟ್ಟಿದ್ದಾರೆ. ಬೇರೆ ಬೇರೆ ಹೆಸರುಗಳು. ಹಾಗಾಗಿ ಬೆಳವಣಿಗೆ ಸ್ವಲ್ಪ ಅಷ್ಟು ವೇಗವಾಗಿ ಇವತ್ತು ಗೌರಿಬಿದನೂರು ಒಂದು ನಗರ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೆಚ್ಚಿಗೆ ಪೂರೈಸತಕ್ಕಂಥ. ಹಾಗಾಗಿ ಇದಕ್ಕೆ ಮಾಡಬೇಕು ಅಂತಕ್ಕಂಥ ಕೂಡ ಬಹಳ ಮುಖ್ಯ. ಕೂಡ ಬೇರೆ ನದಿಗಳು ಮೂಲ ಇಲ್ಲ, ಇರೋರು ಕೆಲವು ಕೆರೆಗಳಿಗೆ ಆಗಿತ್ತು. ಕಾಲಕ್ರಮೇಣ ನಾವೇ ಎಲ್ಲರೂ ಅದರಲ್ಲಿ ಅಪರಾಧಿಗಳೇ, ಅವರು ಗೊತ್ತಾಯ್ತು ನಮ್ಗೆ. ಹಾಗಾಗಿ ಮೊದಲನೇ ಸಲ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಅವರು ಚೆಕ್ ಡ್ಯಾಮ್ ಮಾಡಿಸಿದ್ರು, ನಾನು ಇದನ್ನ ಮಾಡಿಸಿ ನಗರಕ್ಕೆ ಪೂರೈಸತಕ್ಕಂಥ ಪ್ರಯತ್ನ ಮಾಡಿದೆ. ಮತ್ತೆ ನಮಗೆ ಜಕ್ಕಲಮಡುಗು ಮೇಲೆ ಉತ್ತರ ಪಿನಾಕಿನಿ ನದಿ ಜಕ್ಕಲಮಡುಗು ಎತ್ತರ ಮಾಡೋದ್ರಿಂದ ನಮ್ಗೆ ಉತ್ತರ ಪಿನಾಕಿನಿ ನದಿ ನದಿ ಅವರು ನಮ್ಮ ಉತ್ತರ ಪಿನಾಕಿನಿ ಆಯ್ತು. ಅದಕ್ಕೆ ನಾವು ನಗರದಲ್ಲಿ 2009 ಇಷ್ಟು ಮಾಡಿದ್ರು ಕೂಡ ಕಡಿಮೆ ಆಯಿತು. ನಾವು ಹೆಚ್ಚು ಕೆರೆಗಳು ಇರ್ತಕ್ಕಂಥ, ನೀರು ನಿಲ್ತಕ್ಕಂಥ ಕೆರೆಗಳಿಗೆ ಎಲ್ಲಿದೆ ಅಂತೇಳಿ ನಾನು ಅಧಿಕಾರಿನ ಕೇಳಿದಾಗ ಅವರು ಗಂಡಿಗಾನಹಳ್ಳಿ ಕೆರೆ ನನಗೆ ಬರ್ತಾ ಇತ್ತು 2006-2007 ಗಂಡಿಗಾನಹಳ್ಳಿ ಅಲ್ಲಿ ನೀರು ಸದಾ ಬರುತ್ತೆ, ಒಳ್ಳೆ ಕೆರೆ. ನಗರಕ್ಕೆ ಮತ್ತು ಹಳ್ಳಿಗಳಿಗೆ ತಗೊಂಡು ಹೋಗ್ಬೋದು ಅಂತ ಸಲಹೆ ಮಾಡಿದ್ರು. ಗಂಡಿಗಾನಹಳ್ಳಿಯಿಂದ ಕೆರೆಗೆ ತರೋದಕ್ಕೆ ಎಲ್ಲ ಎಸ್ಟಿಮೇಟ್ ಗೌರಿಬಿದನೂರಿಗೆ ನೀರು 2007-8ರಲ್ಲಿ, ಆಮೇಲೆ ಮತ್ತೆ 2009 ಏನಾಯ್ತು, ಅಲ್ಲಿ ಮತ್ತೆ 2013ರಲ್ಲಿ ಸುಧಾಕರ್ ಅವರು ಇಲ್ಲ ನಾವು ಗಂಡಿಗಾನಹಳ್ಳಿ ನೀರು ಕೊಡಕ್ ಬರೋದಿಲ್ಲ, ಗೌರಿಬಿದನೂರು ಬೇರೆ ನಾವು ಬೇರೆ, ಸೊ ಅದಕ್ಕೆ ನಾವು ಕೈ ಬಿಡ್ಬೇಕಾಯ್ತು. ನಮಗೆ ಬೇಕು, ಮಂಚನಹಳ್ಳಿ ಬೇಕು,
ಅಥವಾ ಹಳ್ಳಿಗೆ ಬೇಕು, ನೀವು ಗೋರಿಬಿದ್ದಲ್ಲಿ ಹೆಂಗೆ ತಗೊಂಡು ಹೋಗ್ತೀವಿ ಅಂತ ಕೆಲಸ ಮಾಡೋದು. ಸೊ ಅದು ಟೆಕ್ನಿಕಲಿ ನಾವು ಜನಪ್ರತಿನಿಧಿಯಿಂದ ಏನು ಮಾಡೋಕ್ಕಾಗಲಿಲ್ಲ, ನಾವು ಕೈಬಿಟ್ಟಿದ್ವಿ. ಆಮೇಲೆ 2013 ಅವರೇ ಒಂದು ಲೆಟರ್ ಕೊಡ್ತಾರೆ ಸರ್ಕಾರಕ್ಕೆ. ನಾವೆಲ್ಲ ಕಾಪೀಸ್ ಇದೆ, ನಾನು ಆಮೇಲೆ ಪ್ರೆಸ್ ಅವ್ರ ಜೊತೆ ಹಂಚ್ಕೊಳ್ತೀವಿ. ಏನಂತ, ದಡ್ಡಿಗರಹಳ್ಳಿ ಕೆರೆಯಿಂದ ನಮಗೆ ಮಂಚೇನಹಳ್ಳಿಗೆ ನೀರು ಕೊಡಿ ಅಂತೇಳಿ ಒಂದು ಪ್ರಸ್ತಾವನೆ ಕೊಡ್ತಾರೆ 2003. ಆಮೇಲೆ ನಮಗೆ ಇನ್ನು ಬೇರೆ ವಿಧಿ ಇಲ್ಲ ಅಂತೇಳಿ ನಾವು ಅವಾಗ ಇದು ಕ್ಯಾನ್ಸಲ್ ಆದಮೇಲೆ ನಾನು ವಾಟದಹಳ್ಳಿ ಕೆರೆಯಲ್ಲಿ ನೀರು ಇರ್ಬೋದಲ್ಲ ಅಂತೇಳಿ ಪ್ರಥಮವಾಗಿ ನಾನು ಕೂಡ ಅದೊಂದು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕೊಟ್ಟೆ. ಆಮೇಲೆ ಏನಾಯ್ತು, ಇದಕ್ಕೆ ತೊಂದರೆ ಆಗುತ್ತೆ, ನಮ್ ಕೆರೆ ನೀರು ತಗೊಳಕ್ ಬರೋದಿಲ್ಲ ಅಂತೇಳಿ ಎಲ್ಲ ಅಬ್ಜೆಕ್ಷನ್ ಮಾಡಿಲ್ಲ. ಕಾಣುತ್ತೆ ನಾನು ವಾಟದಹಳ್ಳಿಗೆ ಹೋಗಿದ್ದೆ, ಕೇಶವರೆಡ್ಡಿಲಿ ಎಲ್ಲ ಇದ್ದಾರೆ, ಇಲ್ಲ ನಮ್ ಕೆರೆ ನೀರು ಕೊಡೋಕ್ ಬರೋದಿಲ್ಲ, ನೀವು ಬೇರೆ ಏನಾದರೂ ಮಾಡ್ಕೊಡಿ ಅಂತೇಳಿ ರೈತರೆಲ್ಲ ಆಕ್ಷೇಪಣೆ ಮಾಡೋದು. ನಾನು ಅಲ್ಲಿಗೆ ಅದನ್ನ ಕೈ ಬಿಟ್ಬಿಟ್ಟೆ. 2015-16 ಏನು ನಾವು ತರಬೇಕು ಅಂತ ಅನ್ಕೊಂಡಿದ್ವಿ ಅದನ್ನ ಕೈ ಬಿಟ್ಬಿಟ್ಟೆ ನಾನು. ಆಮೇಲೆ ಅದಷ್ಟಕ್ಕೆ ನಿಂತೋಯ್ತು. ಆಮೇಲೆ ಈಗ ನಾನು ಸ್ವಲ್ಪ ವಾಟದಹಳ್ಳಿದು ಹೇಳಿ ನಿಮ್ಮದು ಹೇಳಿದ್ದೇನೆ, ಪರವಾಗಿಲ್ಲ, ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟರು ಆಯ್ತು ಅಂದ್ರೆ ಮತ್ತೆ ನಾನು ಸುಮ್ಮನೆ ಆಗ್ಬಿಟ್ಟೆ, ಬೇರೆ ಏನೋ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ ನಾನು. ವಾಟರ್ ಸಪ್ಲೈದು ಮತ್ತೆ ಎತ್ತಿನೊಳೆ ಬರುತ್ತಲ್ಲ ಅಂತೇಳಿ ಎತ್ತಿನೊಳೆ ಸ್ಕೀಮ್ ಬಂತು. ಎತ್ತಿನೊಳೆ ಸ್ಕೀಮ್ 2013-14 ಸಾಮಾನ್ಯ ಸಿದ್ದರಾಮಯ್ಯನವರು ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಸಭೆ ಮಾಡಿದ್ದು ತಮಗೆಲ್ಲ ಜ್ಞಾಪಕ ಇದೆ. ನಮ್ಮ ಈ ಎತ್ತಿನೊಳೆ ಸ್ಕೀಮ್ ಅಲ್ಲಿ 90 ಕೆರೆಗಳನ್ನ ನಾನು ಸೇರಿಸ್ತೇನೆ. ನಮ್ಮ ತಾಲೂಕಿನ 90 ಕೆರೆಗಳನ್ನ ಕೂಡ ದಾಟ್ಕೊಂಡು ನಾಗಮಂಡ್ಲು ಪಕ್ಕದಲ್ಲಿ ದೀಪಾಳದಿಂದ ಮಣಿವಾಲ, ಮಣಿವಾಲದಿಂದ ನಗರಗೆರೆವರೆಗೆ ಪೈಪ್ ಲೈನ್ 2016, 17, 18 4 ವರ್ಷದಲ್ಲೇ ಮುಗಿಸ್ಬಿಟ್ವಿ. ಆಮೇಲೆ ಈಗ ಎತ್ತಿನೊಳೆ ಯೋಜನೆ ಕೂಡ ತ್ವರಿತವಾಗಿ ಆಗ್ತಾ ಇದೆ. ಬಹುಶಃ ಇನ್ನೊಂದು 2 ವರ್ಷದಲ್ಲಿ ಎತ್ತಿನೊಳೆ ನೀರು ಕೂಡ ನಮ್ಮ ಎಲ್ಲ ಕೆರೆಗಳಿಗೂ ಬರುತ್ತೆ. ಈ ನಗರದ ಸುತ್ತಲಿರ್ತಕ್ಕಂಥ ಗಂಗಸಂದ್ರ ಕೆರೆ, ಸಾಗರಹಳ್ಳಿ ಕೆರೆ, ವಡಕನಾಪುರ ಕೆರೆ, ಕಲ್ಲೂಡಿ ಕೆರೆ ಇವೆಲ್ಲ ಸೇರಿದ್ದಾವೆ ಎತ್ತಿನೊಳೆಯಲ್ಲಿ. ಮತ್ತೆ ಈ ಕಡೆ ನಾವು ಬೇಕಾದ್ರೆ ಉಡುಗ್ರೋಡ್ ಕೆರೆ, ಕರೇಕರಹಳ್ಳಿ ಕೆರೆ ಇವೆಲ್ಲ ತುಂಬಿಸ್ಕೋಬಹುದು. ನಗರಕ್ಕೆ ಗುಡ್ಡಾಪುರದ ಕೆರೆ ಇವೆಲ್ಲ ತುಂಬಿಸ್ಕೋಬಹುದು. ನಗರಕ್ಕೆ ನಾನು ಹೇಳ್ತಾ ಇದ್ದ ನೀರು. ಹಾಗಾಗಿ ಇವತ್ತು ನಗರಕ್ಕೆ ಕುಡಿಯೋ ನೀರು ತರೋದು ಜವಾಬ್ದಾರಿ ಇದೆ. ಅದು ಯಾವ ಮಾರ್ಗದಲ್ಲಿ ತರಬೇಕು, ಎಲ್ಲಿಂದ ತರಬೇಕು ಅಂತಕ್ಕಂಥ ಕೂಡ ನಾವು ಯೋಚನೆ ಮಾಡಬೇಕು. ಇವತ್ತು ವಾಟದಹಳ್ಳಿ ಬಹಳ ಸಮಸ್ಯೆ ಇದೆ. ಅಲ್ಲಿ 30 ಕಿಲೋಮೀಟರ್ ಪೈಪ್ ಲೈನ್ ತರಬೇಕು. ಮತ್ತೆ ವಾಟದಹಳ್ಳಿ ಕೆರೆ ಯಾವತ್ತೂ ತುಂಬೋದಿಲ್ಲ. ಇವಾಗ ನೀರು ಕಾಣಿಸ್ತಾ ಇದೆ, ಒಂದೊಂದು ವರ್ಷ ಸಂಪೂರ್ಣ ಒಣಗೋಗುತ್ತೆ. ವಾಟದಹಳ್ಳಿ ಕೆರೆಯಲ್ಲಿ ನೀರೇ ಇರಲ್ಲ. ನಾವು ಎಷ್ಟೋ ಸಲ ನೋಡಿದ್ವಿ, ಕೆಲವು ಸಮಯದಲ್ಲಿ ಕ್ರಿಕೆಟ್ ಆಡ್ತಾರೆ, ನೀರೇ ಇರೋದಿಲ್ಲ. ಅಲ್ಲಿ ಯಾವಾಗ ನೀರು ಬರುತ್ತೆ ಅಂದ್ರೆ ಗುಡಿಬಂಡೆಯಲ್ಲಿ ಚೆನ್ನಾಗಿ ಮಳೆ ಆಗಿ ಗುಡಿಬಂಡೆ, ಅಮಾನಿ, ಬೈರಸಾಗರ ತುಂಬಿದ್ರೆ ಅಕ್ಟೋಬರ್ ತಿಂಗಳಲ್ಲಿ ಮಾತ್ರ. ಅಕ್ಟೋಬರ್ ತಿಂಗಳಲ್ಲಿ ಏನಾದರೂ ಪುಡಿ ಆದರೆ ಆ ನೀರು ವಾಟದಹಳ್ಳಿ ಕೆರೆ ಸರ್ಕಾರದಲ್ಲಿ 1932 ಒಂದು ಅಗ್ರಿಮೆಂಟ್ ಆಗಿದೆ. ಅದು ಬಹಳ ವಿರಳ. 4 ವರ್ಷಕ್ಕೆ 5 ವರ್ಷಕ್ಕೆ ಒಂದೊಂದ್ಸಲ ಅಮಾನಿ, ಬೈರಸಾಗರ ಕೆರೆ ತುಂಬುತ್ತೆ. ಅಕ್ಟೋಬರ್ ಅಲ್ಲಿ ನೀರು, ಕೋಡಿ ನೀರು ಮಾತ್ರ ಹರಿಸ್ಕೋಬಹುದು. ಇದು ಮಳೆ ಒಂಥರ 5 ವರ್ಷ ಸೈಕಲ್. ಇದು 1 ವರ್ಷ ವಿಪರೀತ ಮಳೆ ಆಗುತ್ತೆ. ವಿಪರೀತ ಮಳೆ ಆದ್ರೆ ಒಂದ್ ಸ್ವಲ್ಪ ದೀರ್ಘವಾಗಿ ಹೇಳ್ಬೇಕಾದ್ರೆ ಪರವಾಗಿಲ್ಲ, ನಿಮ್ಗೆ ಕಾರಣ ಇದೆಯಾ? ಯಾಕೆಂದ್ರೆ ಮಾಹಿತಿ ಕರೆಕ್ಟ್ ಆಗಿ ಹೋಗ್ಬೇಕು. ಹಿಂದೆ ಏನ್ ನಡೀತು, ಮುಂದೆ ಏನ್ ನಡೀಬೇಕು ಅನ್ನೋ ಬಗ್ಗೆ. ಯಾಕಂದ್ರೆ ವರದಿಗಾರರಿದ್ದಾರಲ್ಲ, ಅಲ್ಲಿಂದ ಗ್ರಾವಿಟೇಷನ್ ಫ್ಲೋ ನೀರು ಬರುತ್ತೆ. ಗ್ರಾವಿಟಿ ಅಂದ್ರೆ ಈಗ ಸಕಲೇಶ್ವರದಲ್ಲಿ ಇಷ್ಟ ಇಟ್ಟಿದ್ರೆ ನಮ್ಮ ಕೊರಟಗೆರೆಯಲ್ಲಿ ಈ ಲೆವೆಲ್ ಇದೆ. ಕೊರಟಗೆರೆ ಹತ್ರ ಏನು ಲಕ್ವಳ್ಳಿ ಅಂತೇಳಿ ಅಲ್ಲಿ ರೆಸರ್ವ್ ಬೈಲ್ಕೊಂಡಿಲ್ಲ, ಈಗ ಲಕ್ವಳ್ಳಿ ಮಾಡಿದ್ದಾರೆ.
ಅಲ್ಲಿ ರಿಸರ್ವರ್ಗೆ ಹಿಂಗೆ ಅಲ್ಲಿ ಏನ್ ಬೆಟ್ಟದಲ್ಲಿ ಮಳೆಯಾಗಿ ಲಿಫ್ಟ್ ಮಾಡ್ತಾರೆ, 8 ಲಿಫ್ಟ್ ಇದೆ ಅಲ್ಲಿ, 8 ಮೋಟರ್ ಜೋಡಿಸಿದ್ದಾರೆ ಇದರಲ್ಲಿ, ಎಲ್ಲಿ ಸಕಲೇಶ್ವರದಲ್ಲಿ. ಅದೆಲ್ಲ ಪಂಪ್ ಮಾಡಿ ಒಂದ್ ಕಡೆ ಬಿಡ್ತಾರೆ ತೊಟ್ಟಿಗೆ. ಅಲ್ಲಿಂದ ಕಾಲುವೆ ಮುಖಾಂತರ ಅಕ್ವಾಡೆಕ್ಟ್ ಅಂತ ನೀವು ಭೂಮಿ ಮೇಲೆ ತುಮಕೂರು ಸುಮಾರು 10 ಕಿಲೋಮೀಟರ್ ಮೇಲೆ ಈ ತರ ಪಿಲ್ಲರ್ಸ್ ಹಾಕಿ ಕಾಲುವೆ ಕಟ್ಟಿದ್ದಾರೆ. ಸೊ ಅಷ್ಟು ಲೆವೆಲ್ ಇಂದ ಗುರುತ್ವಾಕರ್ಷಣ ಶಕ್ತಿಯಿಂದ ಹೊರಟಗೆರೆವರೆಗೆ ನೀರು ಯಾವುದು ಪಂಪ್ ಇಲ್ಲದೆ, ಯಾವುದು ಮೋಟರ್ ಇಲ್ಲದೆ ನೀರು ಬರ್ತದೆ. ಹೊರಟಗೆರೆ ಹತ್ರ ಲಕ್ಕವಳ್ಳಿ ನೀರು ಬಂದ ತಕ್ಷಣ ನಮ್ಮ ಕಾಲುವೆಗೆ ನೇರವಾಗಿ ಗ್ರಾವಿಟೇಷನಲ್ ಫ್ಲೋ ಅಂದ್ರೆ ಗುರುತ್ವಾಕರ್ಷಣ ಶಕ್ತಿಯಿಂದ ನಮಗೆ ನೀರು ಬರುತ್ತೆ, ಅಲ್ಲೂ ಪಂಪ್ ಇಲ್ಲ. ಸೊ ಅದರಿಂದ ಎತ್ತಿನೊಳ್ಳಿ ಆದ್ರೆ ಮೊದಲು ನಮ್ಮ ತಾಲೂಕಿಗೆ ನೀರು ಬರೋದು ಗ್ರಾವಿಟೇಷನ್ ಫ್ಲೋ ಇಂದ. ಇದು ಸ್ವಲ್ಪ ಅರ್ಥ ಮಾಡ್ಬೋದು. ಮತ್ತೆ ಎಲ್ಲ ಸುತ್ತಲೂ ಗೌರಿಬಿದೂರು ಸುತ್ತಲೂ ಇರ್ತಕ್ಕಂಥ ಎಲ್ಲ ಕೆರೆಗಳಿಗೂ ಕೂಡ ಎತ್ತಿನೊಳ್ಳೆ ನೀರು ಬರುತ್ತೆ. ಇವ್ರು ಹೇಳೋದು ಇಲ್ಲಿಂದ ನೀರು ತಗೊಂಡು ಹೋಗೋದು, ಅಲ್ಲಿ ತುಂಬಿಸೋದು, ಅಲ್ಲಿಂದ ವಾಪಸ್ ತಗೊಂಡು ಹೋಗೋದು ಅಂತ ಹೇಳ್ತಾರೆ. ಇದು ಯಾಕೆ ಬೇಕು ಅಂತ, ನಮ್ಮ ಸುತ್ತಲೂ ಕೆರೆಗಳಿರುವಾಗ ಇಲ್ಲೂ ಕೂಡ ಏನ್ ನೀರು ಬರುವಾಗ ಅದೇ ಎತ್ತಿನೊಳ್ಳೆ ನೀರು ಬರುವಾಗ ಇದನ್ನೇ ರಿಸರ್ವರ್ ಮಾಡಿಕೊಂಡು ಇಲ್ಲಿಂದನೇ ಪಂಪ್ ಮಾಡಿದ್ರೆ ಎಷ್ಟು ಸರಿ. 30 ಕಿಲೋಮೀಟರ್ ದೂರದಿಂದ ಎತ್ತಿನೊಳ್ಳೆ ಪೈಪ್ ಲೈನ್ ಇಂದ ಅಲ್ಲೊಂದು ರಿಸರ್ವರ್ ಮಾಡಿ ಅಲ್ಲಿ ಪಂಪ್ ಮಾಡಿ ಮತ್ತೆ ಇದು ಬೆಟ್ಟಕ್ಕೆ ಏನೋ ಕಟ್ಟಿಗೆ ಹೊರದಂಗೆ ಇರುತ್ತೆ. ಹಳಬರು ಹೇಳ್ತಾರಲ್ಲ, ಕಟ್ಟಿಗೆ ಹೊರ್ತಾರೆ ಅಂತಕ್ಕಂಥ ಪರಿಸ್ಥಿತಿ ಆಗುತ್ತೆ. ಬಹುಶಃ ಶಾಸಕರಿಗೆ ಮಾಹಿತಿಯ ತಾಂತ್ರಿಕವಾದಂಥ ಮಾಹಿತಿಯ ಕೊರತೆ ಇದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ನೀವೆಲ್ಲ ಅನೇಕ ಸಲ ಪ್ರತಿಭಟನೆಗಳು ಮಾಡಿದಿರಿ, ಹೇಳಿದಿರಿ, ತಿಳಿಸಿದಿರಿ. ತಜ್ಞರ ಒಂದು ಸಭೆಯನ್ನ ಮಾಡಿ ರೈತರನ್ನ ಕರೀರಿ, ಯಾವ ರೀತಿ ಸಾಧ್ಯತೆ ಬಗ್ಗೆ ಅಲ್ಲಿ ತೊಂದರೆ ಆಗದಂಗೆ ಮಾಡಬಹುದು ಅಂತೇಳಿ ಪಾಪ ನೀವು ಎಷ್ಟೋ ದಿವಸದಿಂದ ಸರ್ವ ಪಕ್ಷಗಳ ಸಭೆ ಕರೆಸಿ ಅಂತಾನೆ ಹೇಳಿದ್ದೀರಿ. ರೈತ ಸಂಘದವ್ರು ಇರ್ಬೋದು, ಎಲ್ಲ ಪಕ್ಷದವ್ರು, ಈಗ ಎಲ್ಲ ಪಕ್ಷದವರು, ರೈತ ಸಂಘಟನೆಯವರು ಎಲ್ಲರೂ ಇದ್ದಾರೆ. ಇದರಲ್ಲಿ ಏನು ರಾಜಕೀಯ ಇಲ್ಲ. ಆಮೇಲೆ ಒಂದು ಮಾತು ಬಳಸಿದಾರ, ಇದು ಶಿವಶಂಕರ್ ರೆಡ್ಡಿ ಅವರ ಕೃಪಾಘೋಷಿತ ನಾಟಕ ಮಂಡಳಿ. ಹಾಗಾಗಿ ನಾವೆಲ್ಲ ಇಲ್ಲಿರ್ತಕ್ಕಂಥವ್ರೆಲ್ಲ ನನ್ನ ಕೆಲವರು ಇದ್ದೀರಿ. ಆಯ್ತು, ನಾನು ಬೇರೆ ತರ ಉತ್ತರ ಕೊಡ್ತೀನಿ. ಈಗ ನೀವೆಲ್ಲ ರೈತ ಸಂಘಟನೆಯವರು ರಾಜಕೀಯ ಎಲ್ಲಿಂದ ಬೇರೆ ಬೇರೆ ಪಕ್ಷಗಳನ್ನು ಬೆಳೆಸ್ಕೊಂಡಿದ್ದಾರೆ. ಅನೇಕ ಸಂದರ್ಭದಲ್ಲಿ ನಾನು ಶಾಸಕನಿದ್ದಾಗ ಎಷ್ಟೋ ಸಲ ನನಗೆ ಮನವಿಗಳನ್ನ ಕೊಟ್ಟಿದ್ದೀವಿ. ಮ್ಯಾಳಿದ ಕೆರೆದು ನೀವಿಲ್ಲೇ ತಗೊಂಡು ನನಗೆ ಮ್ಯಾಳಿ ಕೆರೆ ಮಾಡ್ತೀವಿ, ಅಥವಾ ನಿಮ್ಗೆ ಕೆಂಕರೆ ಕೆರೆ ಕಿತ್ತೋಗಿತ್ತು, ಕೆಂಕರೆ ಕೆರೆದು ಕಲ್ಲುಡಿ ಕೆರೆ ಕಿತ್ತೋಗಿತ್ತು, ರಾತ್ರಿ ಕಿತ್ಕೊಂಡು ಹೋಯ್ತು ಕೆರೆ, ಕಲ್ಲುಡಿ ಕೆರೆ. ಅದಕ್ಕೆ ಹಣ ಮಂಜೂರು ಮಾಡಿದ್ವಿ, ಕಟ್ಸ್ಲಿಲ್ವಾ? ಬೈಚಾಪುರ ಕೆರೆ ಮಾಡಿದ್ವಿ, ಎಲ್ಲ ಸುಮಾರು ಕೆರೆ ಮಾಡಿದ್ವಿ. ಇವರು ಮಾತೆತ್ತಿದ್ರೆ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ, ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾರೆ ಅಂತ ಮಾತಾಡ್ತಾರೆ. ಅಭಿವೃದ್ಧಿಗೆ ಯಾರು ಅಡ್ಡಿಪಡಿಸ್ತಾರೆ? ಅಭಿವೃದ್ಧಿ ಮಾಡ್ಬೇಕಾದ್ರೆ ನಿಮ್ ಕರ್ತವ್ಯ. ಜನ ನೀವು ವೋಟ್ ಹಾಕಿರೋದು ಅಭಿವೃದ್ಧಿ ಮಾಡಿ ಅಂತ. ಇದು ಹೆಂಗಿದೆ ಅಂದ್ರೆ, ಕಷ್ಟಕಾಲದಲ್ಲಿ ನನ್ನ ಹೆಂಡತಿ ಮಕ್ಕಳು ಬಹಳ ಕಷ್ಟಪಟ್ಟು ಸಾಕ್ತೆ ಅಂತ ಇದಿದೆ. ಈಗ ನಮ್ಮ ಹೆಂಡತಿ ಮಕ್ಕಳು ಕಟ್ಕೊಂಡ್ಮೇಲೆ ಕಷ್ಟನ ಸುಖನ ಸಾಕ್ಬೇಕಲ್ವ? ಅದಕ್ಕೆ ನಾನು ಬಹಳ ಕಷ್ಟಪಟ್ಟು ಮಕ್ಕಳು ಸಾಕ್ತಾ ಇದ್ದೀನಿ, ಹೆಂಡತಿ ಮಕ್ಕಳನ್ನ. ಅಲ್ಲೇನಲ್ಲಿ ಅರ್ಥ? ನಾನು ಬಹಳ ಕಷ್ಟಪಟ್ಟು ಅಭಿವೃದ್ಧಿ ಮಾಡಿ, ನಾನು ಎಷ್ಟು ಮಾಡಿದ್ದೀನಿ 25 ವರ್ಷದಲ್ಲಿ, ಎಷ್ಟು ಕೆಲಸಗಳು ಮಾಡಿದ್ದೀನಿ ನಾನು ಹೇಳ್ಕೊಳ್ತೀನ. ಹಳ್ಳಿಗಳಲ್ಲಿ ನಾನು ಒಂದು ಬೋರ್ಡ್ ಏನಾದ್ರು ಇದೆಯೇನಪ್ಪ? ನಾನು ಬೋರ್ಡ್ಗಳೇ ಹಾಕೊಂಡಿಲ್ಲ, ನನ್ನ ಕೆಲಸಗಳೇ ಬೋರ್ಡು. ಈಗ ಈ ತರ ಎಲ್ಲ ಬಹುಶಃ ಅವರು ಇದನ್ನ ಒಂದು ರೀತಿ ಆಟಕ್ಕೆ ಬಿದ್ದಿರ್ತಕ್ಕಂಥದ್ದು ಇದು ಸರಿಯಲ್ಲ ಅಂತ ನನ್ನ ಭಾವನೆ. ಅವರು ಕನಿಷ್ಠ ಇಷ್ಟು ದಿವಸ ಆಯ್ತು ಕೂತಿದ್ದಾರೆ, ಏನಪ್ಪ ಈ ಪರಿಸ್ಥಿತಿ ಏನು, ಇದೇನ್ ಮಾಡಬೇಕು ಅಂತ ಬಂದು ಸೌಜನ್ಯಕ್ಕಾದ್ರೂ ಕೂಡ ಒಂದು ರೈತರಿಗಾಗ್ಲಿ ನಿಮ್ಮ ಹೋರಾಟಗಾಗಲಿ ಮಾತಾಡಿದ್ರೆ ಸರಿಯಲ್ಲ. ರೈತರ ವಿರೋಧ ನಿಲುವುಗಳನ್ನ ತಗೊಂಡಂತ ಸರ್ಕಾರಗಳು ಯಾವುದೂ ಉಳಿದಿಲ್ಲ.
ರೈತರಿಗೆ ಯಾರು ವಿರುದ್ಧವಾಗಿ ಹೋಗ್ತೀವೋ ಅವ್ರು ಯಾರು ಕೂಡ ಇರೋದೆಲ್ಲ ಧೂಳಿಪಟ ಹಾಕುತ್ತೆ. ಅರ್ಥ ಮಾಡ್ಕೋಬೇಕು. ಇವತ್ತು ಅದಕ್ಕೆ ಪರಿಹಾರವಾಗಿ ಬೇರೆ ಬೇರೆ ಮಾರ್ಗಗಳಿದೆ. ಈಗ ದೇವಪ್ಪನ ಕೆರೆ ನಾನು ಹಿಂದೆನೆ ಇವರೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ರು, ಮಾಡೋದಕ್ಕೆ ಅವಕಾಶ ಇದೆ, ಸರ್ಕಾರಕ್ಕೊಂದು ನಾವು ಅವತ್ತು ಪ್ರಸ್ತಾವನೆ ಕೊಟ್ವಿ. ಆಮೇಲೆ ಅದು ಕೂಡ ಆಫೀಸರ್ಸ್ ಬಂದರು, ನೋಡಿದ್ರು. ಆಮೇಲೆ ನೀವು ಮನವಿ ಕೊಟ್ಟ ಮೇಲೆ ಕೂಡ ನಿನ್ನೆ ಮೊನ್ನೆ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಪಾಸಿಬಿಲಿಟಿ ಇದೆ, ದೇವಪ್ಪನ ಕೆರೆ ಇಲ್ಲೇ ಹತ್ರ ಇದೆ, ಅಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ನೀರು ಶೇಖರಣೆ ಆಗುತ್ತೆ, ಅದು ತಗೊಂಡು ತರ್ಬೋದು. ಯಾವುದು ನೀರಾವರಿಯಲ್ಲಿ ಯಾವುದು ಇಲ್ಲವೂ ಇಲ್ಲ, ನೇರವಾಗಿ ತಗೊಂಡು ತರ್ಬೋದು. ದಾರಿಯಲ್ಲಿ ಬೇಕಾದ್ರೆ 4 ಅಡಿಗೂ ಕೊಡ್ಬೋದು. ಅದನ್ನು ಮಾಡೋದಕ್ಕೆ ಅವಕಾಶ ಇದೆ. ಈಗ ಆ ಪೈಪ್ ಲೈನ್ ಕೂಡ ನೀವು ವಂಸದ್ರ ಕೆರೆ, ಆ ಕಡೆ ಹನುಮೇನಹಳ್ಳಿ, ಪೋತೇನಹಳ್ಳಿ ಕೆರೆಗೂ ಕೂಡ, ಅಲಕಾಪುರಕ್ಕೂ ಕೂಡ ಎತ್ತಿನೊಳೆ ನೀರು ಪೈಪ್ ಲೈನ್ ಇದೆ. ಬೇಕಂದ್ರೆ ನಾವು ಅಲ್ಲಿ ಲಿಫ್ಟ್ ಮಾಡಿಕೊಂಡು ಅದನ್ನು ಕೆರೆ ಮಾಡಿಕೊಂಡು ನಗರಕ್ಕೆ ಬರುವಂತ ಇದಕ್ಕೂ ಕೂಡ ಇದೆ. ತಾವೇನು ಮನವಿ ಕೊಟ್ಟಿದ್ದೀರಿ, ಖಂಡಿತ ಇದು ನಾನು ಮಂತ್ರಿಗಳ ಜೊತೆ ಮಾತಾಡ್ತೀನಿ, ಮೈನ್ ಇರಿಗೇಷನ್ ಮಂತ್ರಿ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಸ್ತೀನಿ. ನಿಮ್ಮನ್ನ ಕರೆಸಿ ನಿಮ್ಮ ಮನವಿ ನಾನು ಇವತ್ತೇ ಮಾತಾಡ್ತೀನಿ. ಆ ಮಂತ್ರಿಗಳು ಲಭ್ಯತೆ ನೋಡಿಕೊಂಡು ನಾಡಿದ್ದು ನಾನು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ನಿಮಗೆ ತಿಳಿಸ್ತೀನಿ. ದಯವಿಟ್ಟು ಬನ್ನಿ. ಅದನ್ನು ಒಂದು ಸಾಧ್ಯತೆ ವರದಿಯನ್ನು, ಪ್ರಪೋಸಲನ್ನು ಸರ್ಕಾರ ನಾನು ಮಾಡಿಸ್ತೀನಿ. ಸಾಧ್ಯವಾದ ಮಟ್ಟಿಗೆ ಈ ಯೋಜನೆಯನ್ನು ಮಂಜೂರು ಮಾಡಿಸ್ತಕ್ಕಂಥ ಕೆಲಸ ನಾನು ಸಂಪೂರ್ಣವಾದಂಥ ಪ್ರಯತ್ನವನ್ನು ಮಾಡ್ತೀನಿ. ಮತ್ತು ಶಾಸಕರು ಇವತ್ತೇನು ಮಾಡದಸಳ್ಳಿ ಅಮಾನಿಕೆರೆಯರು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರಿಗೆ ಶಾಸಕರನ್ನ ಅಥವಾ ರೈತರನ್ನ ಕಳಗಣಿಸ್ತಕ್ಕಂಥದ್ದು ಸರಿಯಲ್ಲ, ಅದು ಶೋಭೆ ತರೋದಿಲ್ಲ. ನಾನು ತಮ್ಮ ಅಪೀಲ್ ಮಾಡ್ತೀನಿ, ಬರಲಿ. ಈಗ ವೈಯಕ್ತಿಕ ದ್ವೇಷ ಏನಿಲ್ಲ, ಇದರಲ್ಲಿ ವೈಯಕ್ತಿಕ ಪ್ರತಿಷ್ಠೆ ಏನಿಲ್ಲ. ತಾಲೂಕಿನ ಅಭಿವೃದ್ಧಿಗೆ ನಾವು ಇನ್ನೊಬ್ಬರಿಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಅಂತಕ್ಕಂಥದ್ದು ಸರಿಯಲ್ಲ. ಮತ್ತೆ ಇವರು ರೈತರ ಪರ ಮಾತಾಡ್ತಾರೆ, ಬರೀ ಭಾಷಣ ಅಲ್ಲ, ನಡವಳಿಕೆ ಅದು. ಈಗ ಇಲ್ಲಿ ಅಲಕಾಪುರದಲ್ಲಿ ಸೋಲಾರ್ ಪ್ಲಾಂಟ್ ಮಾಡಿದ್ದಾರೆ. ಈಗ ನನಗೆ ಅವರು ಏನ್ ಮಾತಾಡಿದ್ದಾರೆ, ನಾಟಕ ಮಂಡಳಿ ಅಂತ ಮಾತಾಡಿದ್ದಾರೆ. ಇವ್ರದ್ದೇನ್ ಕರಿಬೇಕು ನಾವು, ಸೋಲಾರ್ ಕಬ್ಜಾ ಮಂಡಳಿ ಅಂತ ಕರೀಲ್ಲ, ಸೋಲಾರ್ ಕಬ್ಜಾ ಮಾಡಿರೋ ಮಂಡಳಿ ಅಂತ ಕರೀಲೇನಪ್ಪ. ಎಷ್ಟಿದ್ದಾರೆ ಇವ್ರು ಸೋಲಾರ್ ಪಾರ್ಕ್ಗಳು? ಗೌರಿಬಿದನೂರು ತಾಲೂಕು ಅಂದ್ರೆ ಎಷ್ಟು ಸೋಲಾರ್ ಪಾರ್ಕ್ ಮಾಡಿದ್ರು? ಚಂದನದೂರ್ ಹತ್ರ ಸೋಲಾರ್ ಪಾರ್ಕ್ ಮಾಡಿದ್ದಾರೆ. ಎಕರೆಗೆ ಎಷ್ಟು ಕೊಟ್ಟರು ಅಲ್ಲಿ ಕೇಳಿದ್ದೀರಾ? ಚಂದನದೂರು ಇದರಲ್ಲಿ 5 ಲಕ್ಷ 3 ಲಕ್ಷ ಒಂದು ಎಕರೆ ಕೊಟ್ಟರು. ಚಂದನದೂರ್ ಹತ್ರ ಭೂಮಿ ಬೆಲೆ ಎಷ್ಟಿದೆ? 40 ಲಕ್ಷ ಇದೆ. ಇದು ನಿಜವಾಗ್ಲೂ ಕೂಡ ರೈತರಿಗೆ ಅವ್ರ ಹಿತ ಕಾಡೋರು. ಅದ್ರ ನೀವು 40 ಲಕ್ಷ ಕೊಟ್ಟು ಎಕರೆ ಜಮೀನು ತಗೋಬೇಕಾ? 4-5 ಲಕ್ಷ ಕೊಟ್ಟು ಏಜೆಂಟ್ ಮುಖಾಂತರ ಇವ್ರು ಹೆಂಗ್ ಮಾಡ್ತಾರೆ ಗೊತ್ತಾ? ಗಿರಾಕಿಗಳಿಗೆ, ಬಿಸ್ನೆಸ್ ಗಿರಾಕಿಗಳಿಗೆ ಸುತ್ತಲೂ ತೆಗಿತಾರೆ ಜಮೀನು, ಮಧ್ಯೆ ಪಾಪ ತೆಗ್ಲಾಕೊಂಡ್ಬಿಡ್ತಾರೆ. ಅವರು ಕೇಳಿದಷ್ಟು ರೇಟ್ಗೆ ಕೊಡ್ಬೇಕು, ಹಂಗ್ ಮಾಡ್ಬಿಡ್ತಾರೆ. ಅವಾಗ ಪಾಪ ಏನಪ್ಪ ಸುತ್ತು ಕೊಟ್ಬಿಟ್ಟಿದ್ದಾರೆ. ಸೊ ಈ ತರ ಇವ್ರದೆಲ್ಲ ಮಾಫಿಯಾ ಇದಾರಲ್ಲ, ಇವ್ರು ಮಾಫಿಯಾ ಗಿರಾಕಿಗಳು. ಬೇನಾಮೇಲೆ ಎಷ್ಟಿದೆ ಗೊತ್ತಿಲ್ಲ ನನಗೆ. ಗೌರಿಬಿದನೂರು ತಾಲೂಕಿನ ಪ್ರತಿನಿಧಿ ಆದ್ಮೇಲೆ ಅದಕ್ಕೆ ಮೊದಲು ಅಲಕಾಪುರದಲ್ಲಿ ಏನ್ ಮಾಡಿದ್ರು, ನಾನು ಸಹಾಯ ಮಾಡಿದ್ದೀನಿ ಆ ಪ್ಲಾಂಟ್ಗೆ, ಇಲ್ಲ ಅಂತಲ್ಲ. ಆದ್ರೆ ರೈತರಿಗೆ, ಬಹಳ ಜನ ರೈತರಿಗೆ, ಕೆಂಚೇಗೌಡ ಇದ್ದಾನೆ, ಬಹಳ ಜನ ರೈತರಿಗೆ ದುಡ್ಡೇ ಕೊಟ್ಟಿಲ್ಲ. ಅರ್ಧಂಬರ್ಧ ಎಕರೆಗೆ 2 ಲಕ್ಷ 3 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರೆ. SC/ST ಜಮೀನು ಸುಮಾರು 50-60 ಎಕರೆ SC/ST ಜಮೀನು ಇದೆ. ಅದರಲ್ಲಿ ಅವರಿಗೆಲ್ಲ 1 ಲಕ್ಷ 2 ಲಕ್ಷ ತಗಲಾಕ್ಬಿಟ್ಟು ಪಾಪ ಅಗ್ರಿಮೆಂಟ್ ಮಾಡಿಸ್ಬಿಟ್ಟು ಪೂರ್ತಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ಅವ್ರಿಗೆ ನನ್ನ ಹತ್ರ ಮಾಹಿತಿ ಇದೆ, ಕೊಡ್ತೀನಿ ಬೇಕಾದ್ರೆ. ಸುಮಾರು 50 ಎಕರೆ ರೈತರಿಗೆ, SC/ST ಜಮೀನು ಇರೋ ರೈತರಿಗೆ ಪೂರ್ತಿ ದುಡ್ಡು ಕೊಟ್ಟಿಲ್ಲ. ಬೇಕಾದ್ರೆ ಅವ್ರು ಹೇಳಿ, ನನ್ನ ಹತ್ರ ಲಿಸ್ಟ್ ಇದೆ, ಕೊಡ್ತೀನಿ.
ಮತ್ತೆ ಸುಮಾರು ಒಂದು 25 ಎಕರೆ ಕುಂಟೆ, ರಸ್ತೆಗಳು, ಗೋಮಾಳ ಎಲ್ಲ ಗುಳುಗು ಮಾಡಿದ್ದಾರೆ ಇವರು. ಅವ್ರು ಕೊಟ್ಟಿರೋದು 2 ಲಕ್ಷ 3 ಲಕ್ಷ. ರೈತರ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಇತ್ತೀಚೆಗೆ ಇಲ್ಲಿ ಮಧುಗಿರಿಯಲ್ಲಿ ಐಡಿಯಲ್ಲಿ ಹತ್ರ ಒಂದು ಸೋಲಾರ್ ಪ್ಲಾಂಟ್ ಮಾಡಿದ್ದಾರೆ. ಅಲ್ಲೇನ್ ಮಾಡಿದ್ದಾರೆ ಗೊತ್ತಾ ನಿಮ್ಗೆಲ್ಲ ಟಿವಿಗಳಲ್ಲಿ ಗೊತ್ತಲ್ಲಪ್ಪ, 40 ಎಕರೆ ಪಡೆ ಜಮೀನು ಗೋಲ್ಮಾಲ್ ಮಾಡಿ ಯಾರಾದ್ರೂ ಕೊಟ್ಕೊಂಡು ಇವ್ರ ಮಗನ ಹೆಸರಿಗೆ ಕಂಪನಿ ಹೆಸರಲ್ಲಿ ಸೋಲಾರ್ ಪ್ಲಾಂಟ್ ಮಾಡಿದ್ರು. ಅದು ಎಲ್ಲೂ ಗೊತ್ತಾಯ್ತು, ನಿಮ್ಮ ಮೀಡಿಯಾದವರು ಎಲ್ಲ ರಿಪೋರ್ಟ್ ಮಾಡಿದ್ರು, ಫ್ರಾಡ್ ಅಂತ ಬಂತು. ಆಮೇಲೆ ಎಲ್ಲ ಡಿ ಸಿಗಳು ಅವರು ಇವರು ನಮ್ಮ ರೆವಿನ್ಯೂ ಮಿನಿಸ್ಟ್ರಿ ಲೆವೆಲ್ಗೆ ಹೋಯ್ತು. ರೆವಿನ್ಯೂ ಮಿನಿಸ್ಟ್ರಿ ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿ ಅದ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರು. ಡಿ ಸಿ ಮೇಲೆ ಕೇಸ್ ಕೊಟ್ಟರು ಇವರೆಲ್ಲ ಕೆಲವು ರೈತರು ಇತರ ಹೋರಾಟಗಾರರು. ಈ ಕೇಸ್ ನಡೀತಾ ಇದೆ. ಆಮೇಲೆ ಇಲ್ಲಿ ತಂಡೆಬಾಯಿ ಹತ್ರ ಮೊನ್ನೆ ಒಂದು ಸೋಲಾರ್ ಪಾರ್ಕ್ ಮಾಡಿದ್ದಾರೆ. ನನಗನ್ಸುತ್ತೆ ಇವರಾದ್ರು ಮಾಡ್ತಾರೆ. ಆಮೇಲೆ ಇಲ್ಲಿ ಮಲ್ಲೆನಹಳ್ಳಿ ಹತ್ರ ಒಂದು ಪೆಟ್ರೋಲ್ ಬಂಕ್ದಲ್ಲಿ ಒಂದು 60 ಎಕರೆ ಮಾಡಿದ್ದಾರೆ. ನನಗೆ ಡೌಟ್ ಇದೆ ಸೋಲಾರ್ ಪಾರ್ಕ್ ಮಾಡ್ತಾರೆ. ಇವರೆಲ್ಲ ನೋಡ್ರಿ ಬ್ರಿಟಿಷ್ ಅವರು ನಮ್ಮ ದೇಶಕ್ಕೆ ಹೇಗೆ ಬಂದು ಲೂಟಿ ಮಾಡಿ ದೇಶನ ಜನರಿಗೆ ಮೋಸ ಮಾಡಿ ಆಸ್ತಿ ಮಾಡಿಕೊಂಡು ಲೂಟಿ ಮಾಡಿದ್ರು. ಆ ತರ ಕ್ಯಾಟಗರಿಗೆ ಸೇರಿದವರು ನೀವು ಮೇಲೆ ಎಚ್ಚರಿಕೆ ಮಾಡ್ಕೊಳ್ತಾ ಇದ್ರೆ ಅವ್ರ ಹಿಂದೆ ಕೆಲವರು ಪುಡಾರಿಗಳಿದ್ದಾರೆ, ರಿಯಲ್ ಎಸ್ಟೇಟ್ ಏಜೆಂಟ್ ಗಿರಾಕಿಗಳಿದ್ದಾರೆ, ಕಾಂಟ್ರಾಕ್ಟರ್ಸ್ ಇದ್ದಾರೆ, ಬ್ರೋಕರ್ಸ್ ಇದ್ದಾರೆ. ಈ ಬ್ರೋಕರ್ಗಳಿಗೆಲ್ಲ ಇದೇ ಕೆಲಸ. ಇವ್ರು ನಿಜವಾದಂತ ಜನಸೇವೆ ಮಾಡುವಂಥವ್ರು ಅಥವಾ ಜನರಿಗೆ ರೈತರು ಸಹಾಯ ಮಾಡುವಂಥ ಜನ ಇವ್ರ ಹಿಂದೆ ಬಹಳ ಜನ ಇಲ್ಲ. ಆಮೇಲೆ ಏನ್ ಮಾಡೋದು, ಇವರು ದುಡ್ಡಿದೆಯಲ್ಲ ಯಾರೋ ಒಬ್ಬ ಮೆಂಬರ್ಗೆ ಹೂನಾರು ಹಾಕ್ಬಿಡೋದು, ಒಂದಷ್ಟು ದುಡ್ಡು ಕೊಟ್ಬಿಡೋದು. ಇವ್ರು ನಮ್ಮ ಮಾಡಿದ್ ಬಂದಿದ್ದಾನೆ ಅಂತ ಅವ್ನು ಫುಲ್ಲ ಕೆಡಿಸೋದು. ಅವ್ನ ಹೆಸರು ಎಷ್ಟು ಬರೆಯೋದು ಇದ್ರೆ ಅದು ಹೋಗಿದೆ. ಈಗ ನಮ್ಮಿಂದ ಹೋಗಿರೋ ಲೀಡರ್ಗಳು ಅಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಎಷ್ಟು ಮಾತ್ರ ಮರ್ಯಾದೆ ಇದೆ ನಿಮ್ಗೆ ಗೊತ್ತೇನಪ್ಪ. ಅಲ್ಲಿ ಬಾಗಿಲು ಕಾಯ್ಬೇಕು. ನನ್ನ ಹತ್ರ ಬಂದು ನಾನು ಚೇರ್ ಮೇಲೆ ಕೂಡಿಸ್ತೀನಿ, ಅವ್ರ ಬಾಗಿಲು ಕಾಯ್ದು. ಯಾರ ಬಾಗಿಲು ಅಂದ್ರೆ ಪ್ರಿಯ ಬಾಗಿಲು, ಇವ್ರ ಬಾಗಿಲು ಅಲ್ಲ. ಆಮೇಲೆ ಇಲ್ಲೊಂದು ಸಂಶಯ ಇದೆ ನಮ್ಮ ತಾಲೂಕಲ್ಲಿ, MLA ಇವರೇನಾ ಅಥವಾ PA ನಾ? PA ಒಂದೊಂದ್ಸಲ PAನೇ ಅದನ್ನ ತೆಲುಗಿನಲ್ಲಿ ಗುರುಗಟ್ಟೆ ಲದ್ದು ಬಿಡಿಸು ಅಂತ ಹೇಳ್ತಾರಲ್ಲ, ಹಂಗೆ PAದೇ ಕಾರಬಾರಿ. MLAಗೆ MLA 3 ಲಕ್ಷಕ್ಕೆ ಬಹಳ ಬೆಲೆ ಇದೆ. ಆ ಬೆಲೆಯನ್ನ ಉಳಿಸ್ತಕ್ಕಂಥ ಜವಾಬ್ದಾರಿ ಯಾರ್ಯಾರು ಗುತ್ತಿಗೆಗೆ, ಯಾರ್ಯಾರು ಪವರ್ ಪಠಾಣಿ ಅಂತ ಕೊಡೋದೆಲ್ಲ ಅದಕ್ಕೆ ಒಂದು ಸ್ಥಾನಮಾನ ಇದೆ. ಆಮೇಲೆ ಕೆಲವು ಸಭೆಗಳಲ್ಲಿ ಕೆಲವು ಟೇಪ್ ಕಟ್ಟಿಂಗ್ ಹೋಗ್ತಾರೆ ಗಿರಾಕಿಗಳು, PAಗಳು. ಏನಿದೆ ಅವ್ರ ಮಾನ್ಯತೆ? ಈ ಅಧಿಕಾರಿಗಳು ಹಂಗೇನೆ ಕೆಲವರೆಲ್ಲ ಬಕೆಟಿಗೆ ಕೆಲಸ. ಈಗ ನೀವು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರಲ್ಲ, ಬಕೆಟ್ ಗಿರಾಕಿ ಸರ್ಕಲ್ ಇನ್ಸ್ಪೆಕ್ಟರ್. ಆಮೇಲೆ ನಾನು ಮಂತ್ರಿಯ ಕೆಲಸ ಮಾಡಿದ್ದೀನಪ್ಪ. ನಾನು ಯಾವತ್ತಾದ್ರೂ ಎಸ್ಕಾರ್ಟ್ ಕರ್ಕೊಂಡ್ಬಂದಿದ್ದೀನಿ ಹಳ್ಳಿಗೆ, ಪೊಲೀಸರು ಕರ್ಕೊಂಡ್ಬಂದಿದ್ದೀನಿ. ಇವರಿಗೆ ಮುಂದೆ ಒಂದು ಜೀಪು, ಹಿಂದ್ಗಡೆ ಒಂದು ಜೀಪು. ಏನಕ್ಕೆ ಬೇಕು? ಜನರು ನಿಂಪಯ ಮೇಲ್ಬಿಡ್ತಾರೆ. ಯಾಕಂದ್ರೆ ಅಪರಾಧ ಪ್ರಜ್ಞೆ ಕಾಡ್ತಾ ಇರುತ್ತೆ. ಜನರ ಭಾವನೆಯಿಂದ, ಜನರ ಮನಸ್ಸಿಂದ ಓಟ್ ತಗೊಂಡು ಗೆದ್ದಿರೋದಲ್ಲ. ಜನರು ಓಟ್ ಖರೀದಿ ಮಾಡಿ ಗೆದ್ದಿರೋದು ಅಲ್ವಾ? ಅದರಿಂದ ಭಯ. ನನಗೇನು ಯಾವ ಭಯನೇ ಇಲ್ಲ. ಅರ್ಧ ರಾಜ್ಯದಲ್ಲಿ ಯಾವ ಹಳ್ಳಿಗೆ ಹೋಗ್ತೀನಿ, ಎಲ್ಲೆಲ್ಲೋ ಹೋಗ್ತೀನಿ ನಾನು. ಅಂದ್ರೆ ಆ ಥರ ತಿಳ್ಕೊಬೇಡಿ. ಅಂದ್ರೆ ಯಾವ ಭಯನೂ ಇಲ್ಲ. ಇವರು ಪೊಲೀಸರು ಕಾನೂನು ಬೇರೆ ಮಾಡಬಾರ್ದು, ಶಿಷ್ಟಾಚಾರ ಇದೆ. ಮಿನಿಸ್ಟ್ರಿಗೆ ಮಾತ್ರ ಈಗ ಎಸ್ಕಾರ್ಟ್ ತಗೊಳ್ಳೋದು ಇಲ್ಲ. ಇವರು ಊರಲ್ಲಿ ಹೋದ್ರೆ
ಇವತ್ತು ಈ ಹೆಣ್ಮಕ್ಳು ಏನು ಆ ಸೀರೆಯಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಓಡಾಡೋಗ್ತಾರೆ. ಆ ಸೀರೆಗಿಂತ ಆ ಬ್ಯಾಗ್ ಗಟ್ಟಿ ಆಗಿರುತ್ತೆ, ಅದ್ರ ಮೇಲೆ ಫೋಟೋ. ಅದಕ್ಕಿಂತ ಬೇರೆ ಜವಾಬ್ದಾರಿಯಾದಂತ ಕೆಲಸ ಕಾರ್ಯಗಳಿದೆ. ಇವತ್ತು ನಿಮ್ದು ಅರ್ಧ ಗಂಟೆ ದಿವಸನ ಈಗ ಒಂದು ಹೇಳ್ತೀನಿ, ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಇಲ್ಲ, ನಾನೇ ನಿಂತ್ಕೊತೀನಿ ಅಲ್ಲಿ ಪೈಪ್ ಲೈನ್ ಕೆಲಸ ಶುರು ಮಾಡಿ ನಾನೇ ನಿಂತ್ಕೊತೀನಿ. ಆಯ್ತು, ಏನ್ ಫೋರ್ಸ್ ತರ್ತೀವಿ, ಎಷ್ಟು ಜನ ಅರೆಸ್ಟ್ ಮಾಡ್ತೀವಿ ನೋಡ್ತೀನಿ. ನಾನು ಏನ್ ತಮಾಷೆ ತಿಳ್ಕೊಂಡಿದ್ದೀರಾ? ಯಾರ್ಯಾರು ನಮ್ಮ ಕಡೆಯಿಂದ ಹೋಗಿ ಗಿರಾಕಿಗಳೆಲ್ಲ ಅಡ್ವೈಸರ್ಸ್, ಕೆಲವರೆಲ್ಲ ಅವ್ರ ಸ್ವಾರ್ಥಕ್ಕೆಲ್ಲ ಹೋಗಿ ಅಲ್ಲಿ ಸೊ ಇರ್ಲಿ, ಅವ್ರ ಕಥೆ ಎಲ್ಲ ಗೊತ್ತು. ಆಮೇಲೆ ನನಗೆ ರಾತ್ರಿ ಅವ್ರು ಮಾತಾಡ್ತಾ ಇರ್ತಾರೆ, ಏನಣ್ಣ ತಪ್ಪು ಮಾಡಿದ್ವಿ, ಹೆಂಗೆ ಮತ್ತೆ ನೋಡೋಣ ಹತ್ರ ಬರಲಿ ಬರ್ತೀವಿ ಸುಮಾರು ಜನ ಅಂತ ಮಾತಾಡ್ತಾರೆ. ಆಯ್ತು, ಸೊ ಅದರಿಂದ ನಾನಿವತ್ತು ನೀವು 2 ಯೋಜನೆ ರೈತರ ಪರವಾಗಿ ಇದ್ರೆ ಇದೀನಿ ಅಂತ ಹೇಳಿದ್ರು. ಯಾವ ಕೇಳಿದ್ರು ತಾವು ಪ್ರಪೋಸಲ್ ಕೊಡಿ, ಅವ್ರಿಗೂ ಭೇಟಿ ಮಾಡಿ, ನೀವು ಅವ್ರಿಗೊಂದು ಪ್ರಪೋಸಲ್ ಕೊಡಿ, ಅವ್ರಿಗೂ ಕೊಡಿ. ಅವರು ಸರ್ಕಾರ ಮಟ್ಟದಲ್ಲಿ ಅವ್ರ ಪ್ರಯತ್ನ ಮಾಡಲಿ. ನನಗೇನು ಸರ್ಕಾರ ಮಟ್ಟದಲ್ಲಿ ನನಗೇನು ಸಾಧ್ಯ ಇದೆ, ಮುಖ್ಯಮಂತ್ರಿಗಳು ಜೊತೆ ಮತ್ತೆ ಇರಿಗೇಷನ್ ಜೊತೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗಿ ಆ ಯೋಜನೆಗೆ ಪ್ರಯತ್ನ ಮಾಡೋಣ. ಇವತ್ತು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವೇನಾದ್ರೂ ಪೈಪ್ ಲೈನ್ ಕೆಲಸ ವಾಟರ್ ಕೆಲವು ಎಲ್ಲೇ ಶುರು ಮಾಡಿ ನಾನೇ ಬಂದು ಅಲ್ಲೇ ನಿಂತ್ಕೊಳ್ತೀನಿ. ಎಷ್ಟು ಜನ ಅರೆಸ್ಟ್ ಮಾಡ್ತಿರೋ ಏನ್ ಮಾಡ್ತಿರೋ ನೋಡೋಣ. ಅದಕ್ಕೆ ನೀವು ದಯಮಾಡಿ ನಿಮ್ಗೆ ಅವಕಾಶ ಇದೆ, ಅಧಿಕಾರಿಗಳು ಕರೀರಿ, ಮತ್ತೆ ಏನ್ ಮಾಡ್ಬೋದು ನೋಡಿ, ಡಾಕ್ಟರ್ ಜೊತೆ ಮೀಟಿಂಗ್ ಮಾಡಿಸಿ. ನಾನೇ ಹೇಳ್ತೀನಿ, ಕರೀರಿ ನೀವು. ನಾನು ಅನೇಕ ಸಲ ಹೇಳಿದ್ದೀನಿ, ನಿಮಗೆ ಮೀಡಿಯಾದವರಿಗೆ ಹೇಳಿದ್ದೀನಿ, ರೈತರು ಕರೀರಿ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕರೀರಿ, ಎತ್ತಿನೋಳಿ ಅವ್ರನ್ನ ಕರೀರಿ, HM ಅವ್ರನ್ನ ಕರೀರಿ, ನೀವು ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅವ್ರು ಕರೀರಿ, ಮಂತ್ರಿಗಳಿಗೆ ಹೇಳಿ ಮೀಟಿಂಗ್ ಮಾಡಿ ಚರ್ಚೆ ಮಾಡೋಣ. ಇದರಲ್ಲಿ ಕದ್ದು ತಗೊಂಡೋಗೋದು ಏನಿದೆ, ನಿಮ್ಗೆ ನಮ್ಗೆ ಕನ್ವಿನ್ಸ್ ಆದ್ರೆ ಎಲ್ಲ ಅವಕಾಶ ಮಾಡಿಕೊಡೋಣ ಅಲ್ವಾ? ಸುಮ್ಮನೆ ಏನೋ ಯಾರು 4 ಜನ ಈ ಕಾಂಜಿ ಬೀಜಿಗಳು ಬ್ರೋಕರ್ಗಳನ್ನ ಇದು ಹಾಕ್ಕೊಟ್ರು. ಈಗಾಗಲೇ ನಿಮ್ಮ ಬಂಡವಾಳ ಗೊತ್ತಾಗಿದೆ, ನೀವು ತಿಳ್ಕೊಂಡಿರ್ಬೋದು. ಸಾಮಾನ್ಯ ಜನರಲ್ಲಿ ಇವತ್ತು ನಿಮ್ಮ ನೋಡಬೇಕಾದ್ರೆ ಫೋನ್ ಮಾಡಿದ್ರೆ ಸಿಗಲ್ಲ. ಪೂರ್ಣತೆ ಇಲ್ಲ ತಗೊಂಡು ಪ್ರತಿಭಣ